ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 1ನೇ ಅಧ್ಯಾಯವನ್ನು ನಾವು ಪೂರ್ಣಗೊಳಿಸಿದ್ದಾಗಿದೆ. ನಂತರ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಇರುವಂತಹ 2ನೇ ಅಧ್ಯಾಯ ಯಾವುದು ಅಂತಂದ್ರೆ ಇಲ್ಲಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅಂತೇಳಿ ಇಲೆಕ್ಷನ್ಸ್ ಆ್ಯಂಡ್ ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ. ಇಲ್ಲಿ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂಭಗಳು ಅಂತೇಳಿ ನಾವು ಕರಿತೀವಿ. ಯಾಕಂದ್ರೆ ಚುನಾವಣೆಗಳಿಲ್ಲದೆ ನಾವು ರಾಜಕೀಯ ಪಕ್ಷಗಳನ್ನು ಊಹಿಸಿಕೊಳ್ಳೋಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕಾಲಕಾಲಕ್ಕೆ ನಡೆಯುವಂತಹ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಪಾರ್ಟಿಸಿಪೇಟ್ ಮಾಡಿ ಚುನಾವಣೆಯಲ್ಲಿ ಗೆದ್ದು ಬಂದು ಬಹುಮತ ಪಡೆದಂಥ ಪಕ್ಷ ಆಡಳಿತಾರೂಢ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸಿದರೆ ಅಲ್ಪ ಸ್ಥಾನಗಳಲ್ಲಿ ಜಯಶಾಲಿಯಾದಂತಹ ಉಳಿದ ಪಕ್ಷಗಳು ವಿರೋಧ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಒಂದು ವ್ಯವಸ್ಥೆ ಐತಿ. ಇಲ್ಲೇ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಅನ್ನುವಂಥ ಈ ಅಧ್ಯಯನದಲ್ಲಿ ನಾವು ಯಾವ ಯಾವ ವಿಚಾರಗಳ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಮುಖ್ಯವಾಗಿ ಚುನಾವಣೆಗಳ ಅರ್ಥ ಮತ್ತು ಮಹತ್ವ, ಚುನಾವಣೆ ಅಂದರೇನು, ಚುನಾವಣೆಯ ಮಹತ್ವವೇನು, ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಈ ಅಧ್ಯಯನದಲ್ಲಿ ಅಭ್ಯಾಸ ಮಾಡ್ತೀವಿ. ಜೊತೆಗೆ ಚುನಾವಣಾ ವಿಧಾನಗಳ ಬಗ್ಗೆ, ಮೆಥಡ್ಸ್ ಆಫ್ ಇಲೆಕ್ಷನ್ ಬಗ್ಗೆ ಕೂಡ ನಾವು ಇಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಜೊತೆಗೆ ಚುನಾವಣಾ ಸುಧಾರಣೆಗಳ ಬಗ್ಗೆ, ರಿಫಾರ್ಮ್ಸ್, ಇಲೆಕ್ಷನ್ ರಿಫಾರ್ಮ್ಸ್ ಬಗ್ಗೆ ಕೂಡ ನಾವು ಈ ಒಂದು ಅಧ್ಯಯನದಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಜೊತೆಗೆ ಭಾರತದಲ್ಲಿರುವಂತಹ ಪಕ್ಷ ಪದ್ಧತಿಯ ಬಗ್ಗೆ ನಾವು ಇಲ್ಲಿ ಅಭ್ಯಾಸ ಮಾಡ್ತೀವಿ. ಪಾರ್ಟಿ ಸಿಸ್ಟಮ್ ಇನ್ ಇಂಡಿಯಾ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಅಭ್ಯಾಸವನ್ನು ಮಾಡ್ತೀವಿ. ಜೊತೆಗೆ ರಾಜಕೀಯ ಪಕ್ಷಗಳ ಕಾರ್ಯಗಳ ಬಗ್ಗೆ, ಫಂಕ್ಷನ್ಸ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್, ಭಾರತ ದೇಶದಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳು ಯಾವುವು, ಈ ವಿಚಾರಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡ್ತೀವಿ. ಜೊತೆಗೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ ಆ್ಯಂಟಿ ಡಿಫೆಕ್ಷನ್ ಲಾ, ಇವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಅಭ್ಯಾಸವನ್ನು ಮಾಡ್ತೀವಿ. ಇಲ್ಲೇ ಹೃದಯನಾಥ್ ಕುಂಜ್ರೂರ್ ಅವರು ಹೇಳುವ ಹಾಗೆ ಚುನಾವಣಾ ವ್ಯವಸ್ಥೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸದೆ ದೋಷಪೂರಿತವಾಗಿದ್ದರೆ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ವಿಷವಾಗಿ ಪರಿಣಮಿಸುತ್ತದೆ ಅನ್ನುವಂಥ ವಿಚಾರವನ್ನು ಹೃದಯನಾಥ್ ಕುಂಜ್ರೂರ್ ಅವರು ಹೇಳ್ತಾರೆ. ಅಂದರೆ ಚುನಾವಣಾ ವ್ಯವಸ್ಥೆ ಟ್ರಾನ್ಸ್ಪರೆನ್ಸಿ ಇರಬೇಕು, ಅಂದ್ರೆ ಪಾರದರ್ಶಕವಾಗಿ ಚುನಾವಣೆಗಳು ನಡೀಬೇಕು. ಯಾವುದೇ ಹಣದ ಮತ್ತು ತೋಳುಬಲದ ಆಧಾರದ ಮುಖಾಂತರವಾಗಿ ಚುನಾವಣೆಗಳು ನಡೀಕೂಡದು. ಸಂವಿಧಾನಾತ್ಮಕವಾಗಿ ಪ್ರಜೆಗಳು ಪಡೆದಿರುವಂತಹ ಮತದಾನದ ಹಕ್ಕಿನ ಮುಖಾಂತರವಾಗಿ ವ್ಯವಸ್ಥಿತವಾಗಿ ಮತ ಚಲಾವಣೆ ಮಾಡಿ ಸರ್ಕಾರವನ್ನು ರಚನೆ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಪ್ರಜೆಗಳು ಭಾಗವಹಿಸುವಂಥ ಒಂದು ವ್ಯವಸ್ಥೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇರುತ್ತದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಚುನಾವಣಾ ವ್ಯವಸ್ಥೆ ಪರಿಶುದ್ಧವಾಗಿರಬೇಕು. ಶಾಸಕಾಂಗ ಕಾರ್ಯಾಂಗಗಳ ಯಾವುದೇ ಹಸ್ತಕ್ಷೇಪವಿಲ್ಲದೆ ಸಂವಿಧಾನಾತ್ಮಕವಾಗಿ ಮತ್ತು ವ್ಯವಸ್ಥಿತವಾಗಿ ಚುನಾವಣೆಗಳು ನಡೀಬೇಕು. ಚುನಾವಣೆಗಳು ವ್ಯವಸ್ಥಿತವಾಗಿ ನಡೆದ್ರೆ ಸರ್ಕಾರಗಳು ಕೂಡ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಆಗ್ತದೆ. ಜೊತೆಗೆ ಸರ್ಕಾರಗಳು ಕೂಡ ಜನಪರವಾದಂತಹ ಪಾರದರ್ಶಕ ಆಡಳಿತವನ್ನು ನೀಡಲು ಸಾಧ್ಯ ಆಗ್ತದೆ. ಇಲ್ಲಿ ಚುನಾವಣೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಇಲ್ಲಿ ಚುನಾವಣೆಯ ಅರ್ಥವನ್ನು ನಾವು ನೋಡೋಣ. ಚುನಾವಣೆ ಎನ್ನುವಂಥ ಕನ್ನಡದ ಪದವು ಆಂಗ್ಲ ಭಾಷೆಯ ಇಲೆಕ್ಷನ್ ಎಂಬ ಪದದ ಕನ್ನಡದ ರೂಪಾಂತರ. ಇಲೆಕ್ಷನ್ ಎಂಬ ಇಂಗ್ಲಿಷ್ ಪದವು ಲ್ಯಾಟಿನ್ ಭಾಷೆಯ ಎಲಿಗರ್ ಎಂಬ ಪದದಿಂದ ಬಂದಿದೆ ಎನ್ನುವುದನ್ನು ನಾವು ಕಾಣ್ತೇವೆ. ಲ್ಯಾಟಿನ್ ಭಾಷೆಯಲ್ಲಿ ಎಲಿಗರ್ ಅಂದರೆ ಆರಿಸು, ಆಯ್ಕೆ ಮಾಡು ಅನ್ನುವಂಥ ಅರ್ಥ ಬರ್ತದೆ. ಅಂದರೆ ಪ್ರಜೆಗಳು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇದನ್ನು ನಾವು ಚುನಾವಣೆ ಅಂತೇಳಿ ಕರಿತೀವಿ, ಹೌದಾ? ಇಲ್ಲೇ ದ ಟರ್ಮ್ ಇಲೆಕ್ಷನ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಎಲಿಗರ್ ವಿಚ್ ಮೀನ್ಸ್ ಟು ಚೂಸ್ ಆರ್ ಟು ಪಿಕ್ ಔಟ್ ಆರ್ ಟು ಎಲೆಕ್ಟ್, ಆಯ್ಕೆ ಮಾಡು, ಆರಿಸು ಅನ್ನುವಂಥ ಅರ್ಥ ಶಬ್ದಶಾಸ್ತ್ರದ ಮುಖಾಂತರವಾಗಿ ಬರ್ತದೆ. ಇದಷ್ಟೇ ಅಲ್ಲದೆ ನಾವು ಇನ್ನೊಂದು ಭಾಷೆಯ ಮೂಲದಿಂದಲೂ ಕೂಡ ಚುನಾವಣೆ ಎಂಬ ಪದದ ಅರ್ಥವನ್ನು ಕೂಡ ನಾವು
ತಿಳ್ಕೊಳ್ಬೋದು. ಏನು ಅಂತಂದ್ರೆ ಹಿಂದಿ ಭಾಷೆಗೆ ಚುನಾವ್ ಎಂಬ ಪದದಿಂದ ಚುನಾವಣೆ ಬಂದಿದೆ ಅಂತಲೂ ಕೂಡ ನಾವು ಅಭ್ಯಾಸ ಮಾಡುವುದು ಉಂಟು. ಅಂದರೆ ಚುನಾವ್ ಎಂಬ ಹಿಂದಿ ಪದದಿಂದ ಚುನಾವಣೆ ಎಂಬ ಕನ್ನಡದ ಅರ್ಥ ಬಂದಿದೆ ಎನ್ನುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಕಾಣಬಹುದು. ಹೀಗಾಗಿ ಈ ಶಬ್ದಶಃ ಅರ್ಥದ ಮುಖಾಂತರವಾಗಿ ಚುನಾವಣೆ ಅಂತಂದ್ರೆ ಜನರು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನ ಆರಿಸುವ, ಆಯ್ಕೆ ಮಾಡುವ ಪ್ರಕ್ರಿಯೆಯೇ ಚುನಾವಣೆ ಎನ್ನುವಂಥ ಅರ್ಥ ಬರ್ತದೆ. ಹೌದಾ? ಜನರಲ್ ಆಗಿ ಚುನಾವಣೆ ಎಂದರೇನು ಅನ್ನುವಂತಹ ವಿಚಾರವನ್ನು ನಾವು ನೋಡೋದಾದ್ರೆ, ಪ್ರಜೆಗಳು ತಮ್ಮನ್ನಾಳುವಂತಹ ಪ್ರತಿನಿಧಿಗಳನ್ನ ಮತಗಟ್ಟೆಗಳಿಗೆ ಹೋಗಿ ಗೌಪ್ಯ ಮತದಾನದ ಮುಖಾಂತರವಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯನ್ನ ನಾವು ಚುನಾವಣೆ ಅಂತೇಳಿ ಕರಿತೀವಿ. ಚುನಾವಣೆ ಮೀನ್ಸ್ ಆಲ್ ದ ಎಲಿಜಿಬಲ್ ವೋಟರ್ಸ್ ಆಫ್ ದ ನೇಷನ್ elect their representatives through the secret voting. ಗೌಪ್ಯ ಮತದಾನದ ಮುಖಾಂತರವಾಗಿ ತಮ್ಮನ್ನಾಳುವಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಚುನಾವಣೆ ಅಂತೇಳಿ ನಾವು ಕರಿತೀವಿ. ಚುನಾವಣೆಗಳು ಇಲ್ಲದೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ನಾವು ಊಹಿಸಿಕೊಳ್ಳಲು ಕೂಡ ಸಾಧ್ಯ ಇಲ್ಲ. ವಿ ಕೆನಾಟ್ ಇಮ್ಯಾಜಿನೇಷನ್ ದ ಡೆಮೊಕ್ರಾಟಿಕ್ ಸಿಸ್ಟಮ್ ವಿತೌಟ್ ಇಲೆಕ್ಷನ್ಸ್. ಯಾಕಂದ್ರೆ ಇಲ್ಲಿ ಕಾಲಕ್ಕೆ ತಕ್ಕಂತೆ ಚುನಾವಣೆಗಳು ಆಗಬೇಕು. ಆ ಚುನಾವಣೆಗಳಲ್ಲಿ ರಾಜಕೀಯ ಪಕ್ಷಗಳು ಪಾರ್ಟಿಸಿಪೇಟ್ ಮಾಡಬೇಕು. ರಾಜಕೀಯ ಪಕ್ಷಗಳು ಜನರಿಗೆ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತೇವೆ ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದನ್ನು ವ್ಯಕ್ತಪಡಿಸಿ ಜನರ ಬಳಿಗೆ ಹೋಗಿ ತಮ್ಮ ಅಭಿವೃದ್ಧಿಯ ಕಾರ್ಯಗಳಾವು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ಜನರಿಗೆ ತಲುಪಿಸಿ ಅವರ ಮನಸ್ಸನ್ನು ಸೆಳೆದು ಅವರ ಬೆಂಬಲವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡುವಂಥ ಒಂದು ವ್ಯವಸ್ಥೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿದೆ ಎಂಬ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ನಮ್ಮ ಭಾರತ ದೇಶದ ಸಂವಿಧಾನ ಭಾರತೀಯ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಇಲ್ಲಿ 326ನೇ ವಿಧಿಯ ಪ್ರಕಾರ ಭಾರತೀಯ ಪ್ರಜೆಗಳಿಗೆ ಅಂದ್ರೆ ಭಾರತೀಯ ಅರ್ಹ ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡಲಾಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಕಾರ್ಡಿಂಗ್ ಟು ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 326 it is due to opportunity to all the citizens to vote ಮಾಡಲು ಭಾರತದ ಸಂವಿಧಾನದ 326ನೇ ವಿಧಿಯು ಪ್ರಜೆಗಳಿಗೆ ಮತದಾನದ ಹಕ್ಕನ್ನು ನೀಡಿದೆ ಎನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ಸಂವಿಧಾನಬದ್ಧವಾದಂತಹ ಮತದಾನದ ಹಕ್ಕಿನ ಮುಖಾಂತರವಾಗಿ ಪ್ರಜೆಗಳು ತಮ್ಮನ್ನಾಳುವಂಥ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥ ಒಂದು ಅವಕಾಶಗಳು ಇವೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಜನರು ರಾಜಕೀಯ ಅಧಿಕಾರಗಳನ್ನು ಬಳಕೆ ಮಾಡಿಕೊಂಡು ರಾಜಕೀಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಸಂವಿಧಾನ ಅವಕಾಶವನ್ನು ಮಾಡಿಕೊಟ್ಟಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಹೀಗಾಗಿ ಮತದಾರರು ವೋಟರ್ಸು ತಮಗೆ ಸರಿಯೆನಿಸಿದ ಅಭ್ಯರ್ಥಿಗೆ ವೋಟ್ ಹಾಕುವುದರ ಮುಖಾಂತರವಾಗಿ ತಮಗೆ ಸರಿಯೆನಿಸಿದ ಗೌರ್ಮೆಂಟನ್ನು ಚೂಸ್ ಮಾಡಿಕೊಳ್ಳುವಂತಹ ಒಂದು ಅಥಾರಿಟಿ ಬೈ ದ ಕಾನ್ಸ್ಟಿಟ್ಯೂಷನಲ್ ಇದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನಂತರ ಕೆಲವು ಬುದ್ಧಿಜೀವಿಗಳು ಒಂದು ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಮತದಾನ ಮಾಡುವಂಥ ಪ್ರಕ್ರಿಯೆಯಲ್ಲಿ ಏನು ಬಟನ್ಸ್ ಏನಿದಾವಲ್ಲ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ನಲ್ಲಿರುವಂಥ ಬಟನ್ಸ್, ಆ ಬಟನ್ಸ್ ಎಷ್ಟು ಪವರ್ಫುಲ್ ಅಂತಂದ್ರೆ ಅವು ಬಂದೂಕಿನ ಬುಲೆಟ್ಗಿಂತಲೂ ಕೂಡ ಹೆಚ್ಚು ಪವರ್ಫುಲ್ ಆಗಿವೆ ಅನ್ನುವಂಥ ವಿಚಾರವನ್ನು ಕೆಲವು ಚಿಂತಕರು ಹೇಳ್ತಾರೆ. ಅಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರು ಒತ್ತುವಂತಹ ಗುಂಡಿ ಇದು ಬಂದೂಕಿನ ಗುಂಡಿಗಿಂತಲೂ ಕೂಡ ಹೆಚ್ಚು ಶಕ್ತಿಶಾಲಿಯಾದದ್ದು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನೋಡ್ರಿ, ಇವಾಗ ರಿವಲ್ವಾರಿಂದ ಬಂದೂಕಿನಿಂದ ಗುಂಡು ಹಾರಿಸಿದ್ರೆ ಒಬ್ಬ ವ್ಯಕ್ತಿಯ ಎದೆಯನ್ನು ಸೀಳಿ ಆ ವ್ಯಕ್ತಿಯನ್ನು ಹತ್ಯೆ ಮಾಡಬಹುದು.
ಹೌದಾ. ಆದರೆ ಒಬ್ಬ ವ್ಯಕ್ತಿ ತನ್ನ ಮತದಾನದ ಮುಖಾಂತರವಾಗಿ ಮತ ಚಲಾವಣೆ ಮಾಡುವುದರ ಮುಖಾಂತರವಾಗಿ ಒಂದು ಸರ್ಕಾರದ ಭವಿಷ್ಯವನ್ನು ನಿರ್ಧಾರ ಮಾಡಬಹುದು, ಒಂದು ರಾಜಕೀಯ ಪಕ್ಷದ ಭವಿಷ್ಯವನ್ನು ನಿರ್ಧಾರ ಮಾಡಬಹುದು, ಒಂದು ಕ್ಷೇತ್ರದ ರಾಜಕೀಯ ನಾಯಕನ ಭವಿಷ್ಯವನ್ನು ನಿರ್ಧಾರ ಮಾಡಬಹುದು. ಹೀಗಾಗಿ ಬಂದೂಕಿನ ಬುಲೆಟ್ಗಿಂತಲೂ ಕೂಡ ಮತದಾರರು ಚಲಾವಣೆ ಮಾಡುವಂತಹ ವೋಟ್ ಏನಿದೆಯಲ್ಲ ಅದು ಹೆಚ್ಚು ಪವರ್ಫುಲ್ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಇನ್ ದ ಡೆಮೊಕ್ರೆಟಿಕ್ ಸಿಸ್ಟಮ್ ವೋಟಿಂಗ್ ಈಸ್ ದ ಮೋಸ್ಟ್ ಪವರ್ಫುಲ್ ದ್ಯಾನ್ ರಿವಲ್ವಾರ್ ಬುಲೆಟ್. ರಿವಲ್ವಾರ್ ಗುಂಡಿಗಿಂತಲೂ ಕೂಡ ಮತದಾರರು ಚಲಾವಣೆ ಮಾಡುವಂಥ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನಿನ ಗುಂಡಿ ಏನಿದೆಯಲ್ಲ ಅದು ಹೆಚ್ಚು ಪವರ್ಫುಲ್ ಆಗಿದೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ನೋಡಿರಿ, ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿದ್ದು ಉಂಟು. ಕೆಲವು ಅಭ್ಯರ್ಥಿಗಳು ಕೇವಲ ಒಂದು ವೋಟಿಂದ ಸೋತ ಉದಾಹರಣೆಗಳು ಕೂಡ ಅದಾವೆ. ಕೆಲವು ಅಭ್ಯರ್ಥಿಗಳು 3-4 ವೋಟಿಂದ ಸೋತಂಥ ಉದಾಹರಣೆಗಳು ಅದಾವೆ. ಅಷ್ಟೇ ಯಾಕೆ, ಕೇಂದ್ರದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸರ್ಕಾರ, ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಒಬ್ಬ ಸಂಸದ ಸಪೋರ್ಟ್ ಮಾಡದೇ ಇರುವಂಥ ಕಾರಣಕ್ಕಾಗಿ ಅವರು ಅಧಿಕಾರದಿಂದ ಕೆಳಗಿಳುವಂಥ ಅನಿವಾರ್ಯತೆ ನಿರ್ಮಾಣ ಆಯಿತು ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನ ಬೆಂಬಲದ ಮುಖಾಂತರವಾಗಿ ಸರ್ಕಾರಗಳು ಮುನ್ನಡೀತಾ ಇವೆ ಅನ್ನುವಂಥ ಸಂಗತಿಯನ್ನು ನಾವು ಸ್ಪಷ್ಟವಾಗಿ ಒಪ್ಕೊಳ್ಬೇಕು. ಹಿಂದೆ ಎಲ್ಲ ರಾಜ ಮಹಾರಾಜರ ಕಾಲಾವಧಿಯಲ್ಲಿ ಹೆಚ್ಚು ಯುದ್ಧಗಳನ್ನು ಮಾಡಿ ಹೆಚ್ಚು ಸೈನ್ಯವನ್ನು ಹೊಂದಿದ್ರೆ ಆ ರಾಜ್ಯಭಾರವನ್ನು ಮಾಡುವಂಥ ಒಂದು ವ್ಯವಸ್ಥೆ ಇತ್ತು. ಆದರೆ ವಾಸ್ತವಿಕವಾಗಿ ಅಂದರೆ ಆಧುನಿಕ ಕಾಲದಲ್ಲಿ ಅದು ವಿಶೇಷವಾಗಿ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಜನ ಬೆಂಬಲದ ಮುಖಾಂತರವಾಗಿ ಸರ್ಕಾರಗಳು ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಅಂದರೆ ಈಗ ನೋಡ್ರಿ, ಕೇಂದ್ರದಲ್ಲಿರುವಂತಹ NDA ಮೈತ್ರಿಕೂಟದ ನರೇಂದ್ರ ಮೋದಿಯವರ ಸರ್ಕಾರ ಲೋಕಸಭೆಯಲ್ಲಿ ಬಹುಮತ ಇರಬೇಕು. ಲೋಕಸಭೆಯಲ್ಲಿ ಬಹುಮತ ಕಳ್ಕೊಂತು ಅಂತಂದ್ರೆ NDA ಗೌರ್ಮೆಂಟು ಬಿದ್ದು ಹೋಗುವಂಥ ಸಾಧ್ಯತೆ ಇರುತ್ತೆ, ಹೌದಾ. ವಿಶೇಷವಾಗಿ ನಮ್ಮ ಭಾರತ ದೇಶ ಸಂಸದೀಯ ಮಾದರಿಯ ಸರ್ಕಾರದ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ರಾಷ್ಟ್ರ. ಇನ್ ಅವರ್ ಇಂಡಿಯಾ ಅಡಾಪ್ಟೆಡ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇಲ್ಲಿ ಸಂಸದೀಯ ಮಾದರಿಯ ಸರ್ಕಾರ ವ್ಯವಸ್ಥೆಯಲ್ಲಿ ಏನು ವಿಶೇಷತೆ ಇದೆ ಅಂತಂದ್ರೆ ಇಲ್ಲಿ ಸಂಸತ್ತಿನ ಉಭಯ ಸದನಗಳ ಬಗ್ಗೆ ಹೊಂದಾಣಿಕೆ ಅದ. ಅಂದ್ರೆ ಇಲ್ಲಿ ಕಾರ್ಯಾಂಗ ಅನ್ನೋದು ಶಾಸಕಾಂಗದಿಂದ ರಚನೆ ಆಗಿರಬೇಕು. ಕಾರ್ಯಾಂಗವು ಶಾಸಕಾಂಗಕ್ಕೆ ಜವಾಬ್ದಾರಿಯನ್ನು ಹೊಂದಿದ್ದರೆ ಅಂತಹ ಸರ್ಕಾರವನ್ನು ನಾವು ಸಂಸದೀಯ ಮಾದರಿಯ ಸರ್ಕಾರ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ತದ್ವಿರುದ್ಧವಾಗಿ ಅಮೇರಿಕ ದೇಶದಲ್ಲಿ ಏನಿದೆ ಅಂತಂದ್ರೆ ಅಲ್ಲಿ ಪ್ರೆಸಿಡೆನ್ಸಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಅಲ್ಲಿ ಇದೆ, ಅಂದ್ರೆ ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ವ್ಯವಸ್ಥೆ ಇದೆ. ಅಮೇರಿಕ ದೇಶದಲ್ಲಿ ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ವ್ಯವಸ್ಥೆಯು ಅಲ್ಲಿ ಅಧಿಕಾರದ ಪ್ರತ್ಯೇಕತಾ ಸಿದ್ಧಾಂತಕ್ಕೆ, ಅಂದ್ರೆ ಮಾಂಟೆಸ್ಕೋರ್ ಅವರ ಅಧಿಕಾರದ ಪ್ರತ್ಯೇಕತಾ ಸಿದ್ಧಾಂತಕ್ಕೆ ಅನುಗುಣವಾಗಿ ಅಲ್ಲಿ ಸರ್ಕಾರಗಳು ರಚನೆಯಾಗಿವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಮೇರಿಕ ದೇಶದಲ್ಲಿ ಶಾಸಕಾಂಗ ಸಪ್ರೇಟ್ ಆಗಿ, ಕಾರ್ಯಾಂಗ ಸಪ್ರೇಟ್ ಆಗಿ, ನ್ಯಾಯಾಂಗ ಸಪ್ರೇಟ್ ಆಗಿ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆ ಅದು. ಅಂದ್ರೆ ಶಾಸಕಾಂಗಕ್ಕೆ ಬೇರೆ ಎಲೆಕ್ಷನ್ ಇರ್ತೈತಿ, ಕಾರ್ಯಾಂಗಕ್ಕೆ ಬೇರೆ ಎಲೆಕ್ಷನ್ ಇರ್ತೈತಿ, ಮತ್ತು ನ್ಯಾಯಾಂಗದ ನ್ಯಾಯಾಧೀಶರನ್ನು ಆಯ್ಕೆ ಮಾಡುವಂಥ ಒಂದು ಪ್ರೊಸೀಜರೇ ಅಲ್ಲಿ ಬೇರೆ. ಹೀಗಾಗಿ ಮೂರು ಅಂಗಗಳು ಪ್ರತ್ಯೇಕವಾಗಿ ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆ ಇತ್ತು ಅಂತಂದ್ರೆ ಅಂತಹ ಸರ್ಕಾರವನ್ನು ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ವ್ಯವಸ್ಥೆ ಅಂತ ಕರಿತೀವಿ. ಆ ಅಧ್ಯಕ್ಷೀಯ ಮಾದರಿಯ ಸರ್ಕಾರದ ವ್ಯವಸ್ಥೆ ಅಮೇರಿಕ ದೇಶದಲ್ಲಿರುವುದನ್ನು ನಾವು ಕಾಣ್ತೇವೆ. ಆದರೆ ನಮ್ಮ ಭಾರತ ದೇಶ ಮೂಲತಃ ಬ್ರಿಟಿಷರು ಆಳ್ವಿಕೆ ಮಾಡಿದಂಥ ರಾಷ್ಟ್ರವಾದ ಕಾರಣಕ್ಕಾಗಿ ಬ್ರಿಟಿಷರ ಮೂಲದಿಂದ ನಾವು ಸಂಸದೀಯ ಮಾದರಿಯ ಸರ್ಕಾರದ ವ್ಯವಸ್ಥೆಯನ್ನು ಅಡಾಪ್ಟ್ ಮಾಡಿಕೊಂಡು ನಾವು ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ದೇವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ಭಾರತ ದೇಶದಲ್ಲಿ ಕಾಲಕಾಲಕ್ಕೆ ಚುನಾವಣೆಗಳು ನಡಿಬೇಕು. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಚುನಾವಣೆಗಳು ನಡೀಲಿಲ್ಲ ಅಂತಂದರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯೇ ಅದು ತುಕ್ಕು ಹಿಡಿದ ಯಂತ್ರವಾಗುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಅಂದರೆ ಕಾಲಕಾಲಕ್ಕೆ ಇಲ್ಲಿ ಚುನಾವಣೆಗಳು ಆಗಲೇಬೇಕು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಚುನಾವಣೆಯ ನಂತರ ಆಡಳಿತ ಪಕ್ಷ ಯಾವುದು, ವಿರೋಧ ಪಕ್ಷ ಯಾವುದು ಅಂತೇಳಿ ಸ್ಪಷ್ಟವಾದಂಥ ನಮಗೆ ಚಿತ್ರಣ ಸಿಗ್ತದೆ, ಹೌದಾ. ಆಡಳಿತ ಪಕ್ಷ ಯಾವುದು, ರೂಲಿಂಗ್ ಪಾರ್ಟಿ ಯಾವುದು ಅಂತಂದ್ರೆ ಚುನಾವಣೆ ಮುಗಿದ ನಂತರದ ಅವಧಿಯಲ್ಲಿ
ಜನರಿಂದ ಸ್ಪಷ್ಟ ಬಹುಮತ ಗಳಿಸಿದಂಥ ರಾಜಕೀಯ ಪಕ್ಷ ಸರ್ಕಾರವನ್ನು ರಚನೆ ಮಾಡಿ ಅದು ಆಡಳಿತಾರೂಢ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸಿದೆ. ನಂತರ ಅಲ್ಪ ಸ್ಥಾನಗಳಲ್ಲಿ ಜಯಶಾಲಿಯಾದಂತಹ ಇತರೆ ಪಕ್ಷಗಳು ಅವು ವಿರೋಧ ಪಕ್ಷಗಳಾಗಿ ಕಾರ್ಯವನ್ನು ನಿರ್ವಹಿಸಿದೆ. ವಿರೋಧ ಪಕ್ಷಗಳು ಇದ್ರೆ ಆಡಳಿತಾರೂಢ ಪಕ್ಷಕ್ಕೆ ಒಂದು ಅಂಕುಶ ಇದ್ದ ಹಾಗೆ. ಅಂದ್ರೆ ಪ್ರಬಲವಾದ, ಬಲಿಷ್ಠವಾದ, ಸಮರ್ಥವಾಗಿ ಪ್ರಶ್ನೆಯನ್ನು ಕೇಳುವಂತಹ, ವಿಮರ್ಶೆ ಮಾಡುವಂತಹ ವಿರೋಧ ಪಕ್ಷ ಇದ್ದರೆ ಆಡಳಿತಾರೂಢ ಪಕ್ಷ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಲು ಸಾಧ್ಯ ಅನ್ನುವಂಥ ವಿಚಾರವನ್ನು ನಾವು ಕಾಣ್ತೇವೆ. ಯಾಕಂದ್ರೆ ಒಂದು ಮಾತದ ಏನು ಅಂತಂದ್ರೆ ಆಳುವವರಿಗೆ ಕೇಳುವವರಿರಬೇಕು ಅಂತೇಳಿ. ಯಾರು ಆಡಳಿತ ಮಾಡ್ತಿರ್ತಾರಲ್ಲ ಅವರನ್ನ ನಿಯಂತ್ರಿಸುವಂತಹ, ಪ್ರಶ್ನೆ ಮಾಡುವಂತಹ, ವಿಮರ್ಶಿಸುವಂತಹ ಒಂದು ಪ್ರಬಲವಾದಂಥ ವಿರೋಧ ಪಕ್ಷ ಇರಲೇಬೇಕು. ಪ್ರಬಲವಾದ ವಿರೋಧ ಪಕ್ಷ ಇದ್ದಾಗ ಮಾತ್ರ ಆಡಳಿತಾರೂಢ ಪಕ್ಷ ನಿರಂಕುಶತ್ವವನ್ನು ತಾಳಲು ಸಾಧ್ಯ ಆಗೋದಿಲ್ಲ. ಅಂದ್ರೆ ಪ್ರಾಮಾಣಿಕವಾಗಿ, ಯಾಕಂದ್ರೆ ನಾವು ಏನಾದರೂ ಡಿಸಿಷನ್ ತೆಗೆದುಕೊಂಡಿವಿ ಅಂತಂದ್ರೆ ಅಪೋಸಿಷನ್ ಪಾರ್ಟಿಯವರ ಬಾಯಿಗೆ ನಾವು ತುತ್ತಾಗ್ತೇವೆ, ಅವರ ವಿಮರ್ಶೆಗೆ ನಾವು ಗುರಿ ಆಗ್ತೇವೆ ಅನ್ನುವಂಥ ಹೆದರಿಕೆಯಿಂದ ಮುಖ್ಯವಾಗಿ ಆಡಳಿತಾರೂಢ ಪಕ್ಷ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸುವ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಮುಖ್ಯವಾಗಿ ಚುನಾವಣೆ ಅಂತಂದ್ರೆ ಇಲ್ಲಿ ಹಲವಾರು ವಿಧದ ಚುನಾವಣೆಗಳು ಅದು ಹೌದಾ. ಇಲ್ಲಿ ಮುಖ್ಯವಾಗಿ ಚುನಾವಣಾ ವಿಧಾನಗಳನ್ನು ನಾವು ನೋಡೋದಾದ್ರೆ ಟೈಪ್ಸ್ ಆಫ್ ಇಲೆಕ್ಷನ್ಸ್, ಚುನಾವಣಾ ವಿಧಾನಗಳ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಸಾರ್ವತ್ರಿಕ ಚುನಾವಣೆ, ಇದಕ್ಕೆ ನಾವು ಮಹಾ ಚುನಾವಣೆ ಅಂತಲೂ ಕೂಡ ಕರೀತೀವಿ. ಅಂದ್ರೆ ಜನರಲ್ ಇಲೆಕ್ಷನ್. ಮುಖ್ಯವಾಗಿ ನಿಮ್ಗೆ ಗೊತ್ತಿರುವ ಹಾಗೆ ಭಾರತ ದೇಶದಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ನಡೀತಿತ್ತಲ್ಲ, ಆ ಲೋಕಸಭಾ ಚುನಾವಣೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತೇಳಿ ಕರೀತೀವಿ. ನಂತರ ಮರು ಚುನಾವಣೆ, ರೀಇಲೆಕ್ಷನ್. ಮರು ಚುನಾವಣೆ ಅಂತಂದ್ರೆ ಮುಖ್ಯವಾಗಿ ನಿರ್ದಿಷ್ಟ ಅವಧಿಗಾಗಿ ಮರು ಚುನಾವಣೆ ಅಂತಂದ್ರೆ ಸಾಮಾನ್ಯವಾಗಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಅಕ್ರಮಗಳು, ಅವ್ಯವಹಾರಗಳು ನಡೆದು ಆ ಸಂದರ್ಭದಲ್ಲಿ ಚುನಾವಣೆಗಳನ್ನು ರದ್ದುಗೊಳಿಸಿ ಮುಂದೊಂದು ದಿನ ಚುನಾವಣೆಯನ್ನು ನಡೆಸ್ತಾರಲ್ಲ, ಆ ಚುನಾವಣೆಯನ್ನು ನಾವು ಮರು ಚುನಾವಣೆ ಅಂತೇಳಿ ಕರೀತೀವಿ. ಹೀಗಾಗಿ ರೀಇಲೆಕ್ಷನ್ ಕೂಡ ನಮ್ಮ ದೇಶದಲ್ಲಿ ಆಗುವುದನ್ನು ನಾವು ಕಾಣ್ತೇವೆ. ಮತ್ತೊಂದು ಉಪಚುನಾವಣೆ, ಬೈ ಎಲೆಕ್ಷನ್. ಅಂದ್ರೆ ನಿರ್ದಿಷ್ಟ ಅವಧಿಗಾಗಿ ಆಯ್ಕೆಯಾಗಿ ಹೋದಂತಹ ಒಬ್ಬ ಜನಪ್ರತಿನಿಧಿಯು ರಾಜೀನಾಮೆಯಿಂದ ಆಗಿರ್ಬೋದು, ಮರಣದಿಂದ ಆಗಿರ್ಬೋದು, ಅಥವಾ ಇನ್ಯಾವುದೇ ಕಾರಣದಿಂದ ತನ್ನ ಸದಸ್ಯತ್ವವನ್ನು ಕಳ್ಕೊಂಡ ಅಂತಂದ್ರೆ ಅಂಥ ಸಂದರ್ಭದಲ್ಲಿ ತೆರವಾದಂತಹ ಸದಸ್ಯ ಸ್ಥಾನವನ್ನು 6 ತಿಂಗಳ ಒಳಗಾಗಿ ಫುಲ್ಫಿಲ್ ಮಾಡುವಂತಹ, ಭರ್ತಿ ಮಾಡುವಂತಹ ಚುನಾವಣೆಯನ್ನು ನಾವು ಉಪಚುನಾವಣೆ ಅಂತೇಳಿ ಕರೀತೀವಿ. ಮಧ್ಯಂತರ ಚುನಾವಣೆ, ಮಿಡ್ ಟರ್ಮ್ ಇಲೆಕ್ಷನ್ ಅಂತಂದ್ರೆ ನಿರ್ದಿಷ್ಟ ಅವಧಿಗಾಗಿ ಜನರಿಂದ ಆಯ್ಕೆಯಾದಂಥ ಸರ್ಕಾರವು ಸದನದಲ್ಲಿ ಬಹುಮತವನ್ನು ಕಳೆದುಕೊಂಡಾಗ ಅಥವಾ ವಿಶ್ವಾಸಮತ ಯಾಚನೆ ಮಾಡುವಲ್ಲಿ ಫೇಲ್ಯೂರ್ ಆದಾಗ ಅಥವಾ ಸಂವಿಧಾನಾತ್ಮಕವಾಗಿ ಕಾರ್ಯನಿರ್ವಹಿಸುವಲ್ಲಿ ವಿಫಲವಾದಾಗ ಆ ಸಂದರ್ಭದಲ್ಲಿ ಸರ್ಕಾರಗಳು ವಜಾಗೊಳ್ತಾವೆ. ಅಂಥ ಸಂದರ್ಭದಲ್ಲಿ ನಡೆಯುವಂಥ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಅಂತೇಳಿ ಕರೀತೀವಿ. ಹೌದಾ. ಈ ಚುನಾವಣೆಗಳ ಬಗ್ಗೆ ನಾವು ಡಿಟೇಲ್ ಆಗಿ ಅಭ್ಯಾಸ ಮಾಡೋದಕ್ಕಿಂತ ಮುಂಚಿತವಾಗಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ನಾವು ಕರೀತೀವಿ. ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತಂದ್ರೆ, ಸಾರ್ವತ್ರಿಕ ಅಂತಂದ್ರೆ ಎಲ್ಲ ಅರ್ಹ ಮತದಾರರು ಅನ್ನುವಂಥ ಅರ್ಥ ಬರ್ತದೆ. ಸಾರ್ವತ್ರಿಕ ವಯಸ್ಕ ಅಂತಂದ್ರೆ ನಿರ್ದಿಷ್ಟ ವಯೋಮಾನವನ್ನು ಪೂರೈಸಿದಂತಹ ಮತದಾರರ ವರ್ಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸಾರ್ವತ್ರಿಕವಾಗಿ ನಿರ್ದಿಷ್ಟ ವಯೋಮಾನವನ್ನು ಪೂರೈಸಿದಂತಹ ಮತದಾರರ ವರ್ಗವನ್ನು ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತೇಳಿ ಕರಿತೀವಿ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತೇಳಿ ಕರಿತೀವಿ. ಅಂದ್ರೆ ಇಲ್ಲಿ ಸಾರ್ವತ್ರಿಕ ವಯಸ್ಸಿಗೆ ಸಂಬಂಧಪಟ್ಟಂತೆ ಪ್ರಸ್ತುತ ನಮ್ಮ ಭಾರತ ದೇಶದಲ್ಲಿ 18 ವರ್ಷ ಪೂರೈಸಿದಂತಹ ಯಾವುದೇ ಪ್ರಜೆಯು ಕೂಡ ಯಾವುದೇ ಜಾತಿ, ಜನಾಂಗ, ಲಿಂಗ, ವರ್ಣ, ಆರ್ಥಿಕ ಅಂತಸ್ತಿನ ಮುಖಾಂತರವಾಗಿ ಯಾವುದೇ ತಾರತಮ್ಯ ಮಾಡದೆ ಮತ ಚಲಾವಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನ ನಾವು ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ಅಂದ್ರೆ ಆಸ್ ಪ್ರೆಸೆಂಟ್ ವೋಟರ್ಸ್ ಏಜ್ ಎಷ್ಟು ಅಂತಂದ್ರೆ 18 ವರ್ಷ. ಆದರೆ ಇದು 1989ಕ್ಕಿಂತ ಮುಂಚಿತವಾಗಿ
ದೇಶದಲ್ಲಿ 21 ವರ್ಷ ವಯಸ್ಸಾದವರು ಮಾತ್ರ ವೋಟ್ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಅದನ್ನ 18 ವರ್ಷಕ್ಕೆ 1989ರ ಸಂದರ್ಭದಲ್ಲಿ ಭಾರತದ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನ ಮಾಡಿದ್ರು. ಹೌದಾ? ರಾಜೀವ್ ಗಾಂಧಿ ಅವರು ಭಾರತದ ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಮತದಾರರ ವಯಸ್ಸನ್ನ ರೆಡ್ಯೂಸ್ ಮಾಡಿದ್ರು, ಕಡಿಮೆ ಮಾಡಿದ್ರು ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೌದಾ? ಅಂದ್ರೆ ಮೊದಲು 21 ವರ್ಷ ಪೂರೈಸಿದವರು ವೋಟ್ ಹಾಕುವಂತ ಒಂದು ವ್ಯವಸ್ಥೆ ಇತ್ತು. ಆದ್ರೆ ಪ್ರಸ್ತುತ 18 ವರ್ಷದವರು ವೋಟ್ ಹಾಕುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ. ಅಂದ್ರೆ ಭಾರತದ ಸಂವಿಧಾನಕ್ಕೆ 61ನೇ ತಿದ್ದುಪಡಿಯನ್ನು ಯಾವ ಸಂದರ್ಭದಲ್ಲಿ ಮಾಡಿದ್ರು ಅಂದ್ರೆ 1989ರ ಸಂದರ್ಭದಲ್ಲಿ ಮಾಡಿದ್ರು. 61st amendment of the Indian Constitution, the voters age will be reduced from 21 to 18. ಪ್ರಸ್ತುತ 18 ವರ್ಷ ಪೂರೈಸಿದ ಮತದಾರರು ಭಾರತ ದೇಶದಲ್ಲಿ ಮತ ಚಲಾವಣೆ ಮಾಡುವಂತ ಒಂದು ಅರ್ಹತೆಯನ್ನು ಹೊಂದಿದ್ದಾರೆ ಎನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಹೀಗಾಗಿ ಚುನಾವಣಾ ವಿಧಾನಗಳ ಬಗ್ಗೆ ನಾವು ನೋಡೋದಾದ್ರೆ ಸಾರ್ವತ್ರಿಕ ಚುನಾವಣೆಯ ಬಗ್ಗೆ ನಾವು ನೋಡೋದು. ಜನರಲ್ ಇಲೆಕ್ಷನ್ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಮುಖ್ಯವಾಗಿ ದೇಶದ ಶಾಸನ ಸಭೆಗಳಿಗೆ ನಡೆಯುವಂತಹ ಚುನಾವಣೆಯಲ್ಲಿ ಅರ್ಹ ಮತದಾರರು ನಿಯಮಿತವಾಗಿ ಮತ ಚಲಾವಣೆ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರೀತೀವಿ. ಜನರಲ್ ಇಲೆಕ್ಷನ್, ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಇಡೀ ದೇಶದಲ್ಲಿರುವಂತಹ ಎಲಿಜಿಬಲ್ ವೋಟರ್ಸ್ ಆರ್ ವೋಟಿಂಗ್ ಟು ದಿ ಇಲೆಕ್ಷನ್. ಆ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ದೇಶದಲ್ಲಿರುವಂತಹ ಎಲ್ಲ ಅರ್ಹ ಮತದಾರರು ಕೂಡ ತಮ್ಮನ್ನು ಆಳುವಂತಹ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ಮತಗಟ್ಟೆಗಳಿಗೆ ಹೋಗಿ ಗೌಪ್ಯ ಮತದಾನ ಮಾಡುವಂತ ಒಂದು ಪ್ರಕ್ರಿಯೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಇದಕ್ಕೆ ನಾವು ಮಹಾ ಚುನಾವಣೆ ಅಂತಲೂ ಕೂಡ ಕರಿತೀವಿ. ಹೌದಾ? ಮಹಾ ಚುನಾವಣೆ ಅಂತಲೂ ಕೂಡ ಕರಿತೀವಿ. ಈಗ ರೀಸೆಂಟ್ ಆಗಿ ಮಹಾ ಚುನಾವಣೆ ಯಾವಾಗ ನಡೀತು ಅಂತಂದ್ರೆ 2019ರ ಸಂದರ್ಭದಲ್ಲಿ 17ನೇ ಲೋಕಸಭಾ ಚುನಾವಣೆ ನಡೆಯಿತು. ಹೌದಾ? ಆ 17ನೇ ಲೋಕಸಭಾ ಚುನಾವಣೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತೇಳಿ ಕರಿತೀವಿ. ಹಾಗಾದ್ರೆ ಪ್ರಥಮ ಸಾರ್ವತ್ರಿಕ ಚುನಾವಣೆ ಯಾವ ಸಂದರ್ಭದಲ್ಲಿ ನಡೀತು ನಮ್ಮ ಭಾರತ ದೇಶದಲ್ಲಿ? 1951ರಿಂದ 1952ರ ಸಂದರ್ಭದಲ್ಲಿ ಸರಿಸುಮಾರು 4 ತಿಂಗಳುಗಳವರೆಗೆ ಭಾರತ ದೇಶದಲ್ಲಿ ಹಲವಾರು ಹಂತಗಳ ಮುಖಾಂತರವಾಗಿ ಪ್ರಥಮ ಸಾರ್ವತ್ರಿಕ ಚುನಾವಣೆ ಭಾರತ ದೇಶದಲ್ಲಿ ನಡೀತು. ಹೀಗಾಗಿ ರೀಸೆಂಟ್ ಆಗಿ ನಡೆದಂಥ ಚುನಾವಣೆ ಯಾವುದು ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ 2019ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆ. ಈ 2019ರ ಲೋಕಸಭಾ ಚುನಾವಣೆಯು 17ನೇ ಲೋಕಸಭಾ ಚುನಾವಣೆ ಅಂತೇಳಿ ಗುರುತಿಸಿಕೊಳ್ತೀವಿ. ಹೀಗಾಗಿ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಶಾಸನ ಸಭೆಗಳಿಗೆ, ಅಂದ್ರೆ ದೇಶದ ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಂತ ಚುನಾವಣೆಯನ್ನ ನಾವು ಸಾರ್ವತ್ರಿಕ ಚುನಾವಣೆ ಅಂತ ಕರಿತೀವಿ. ಹೌದಾ? ಈಗ ನೋಡ್ರಿ, ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ನೋಡೋದಾದ್ರೆ ಇಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಸಾರ್ವತ್ರಿಕ ಚುನಾವಣೆಯಲ್ಲಿ ಚುನಾವಣೆಗಳು ನಡೆಯುತ್ತವೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೀಗಾಗಿ ದೇಶದ ಎಲ್ಲ ಮತದಾರರು ಕೂಡ ಮತ ಚಲಾವಣೆ ಮಾಡುವಂಥ ಒಂದು ವ್ಯವಸ್ಥೆ ಈ ಒಂದು ಸಾರ್ವತ್ರಿಕ ಚುನಾವಣೆಯಲ್ಲಿದೆ ಎನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಸಾರ್ವತ್ರಿಕ ಚುನಾವಣೆಯು ಪ್ರತಿ 5 ವರ್ಷಕ್ಕೊಮ್ಮೆ ನಡೆಯುತ್ತವೆ ಅನ್ನುವಂಥ ಸಂಗತಿಯನ್ನ ನಾವು ಕಾಣ್ತೇವೆ. ಅಂದ್ರೆ 2014ರಲ್ಲಿ ನಡೆದಿತ್ತು. ಅದಾದ ನಂತರ 5 ವರ್ಷ ಆಯಿತು ಅಂತಂದ್ರೆ ನಂತರ ಅದು 2019ರ ಸಂದರ್ಭದಲ್ಲಿ ನಡೆಯಿತು. ಜನರಲ್ ಇಲೆಕ್ಷನ್ ಈಸ್ ಹೆಲ್ಡ್ ಪಿರಿಯಾಡಿಕಲಿ ಒನ್ಸ್ ಇನ್ 5 years. 5 ವರ್ಷಕ್ಕೊಮ್ಮೆ ಈ ಒಂದು ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. The eligible voters on the basis of universal adult franchise exercise their voting rights in the election. ಅಂದ್ರೆ ಸಾರ್ವತ್ರಿಕ ಚುನಾವಣೆ ಅಂತಂದ್ರೆ ಸಾಮಾನ್ಯವಾಗಿ ದೇಶದ ಎಲ್ಲ ಅರ್ಹ ಮತದಾರರು ಕೂಡ ಶಾಸನ ಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಚುನಾವಣೆಯನ್ನ ನಾವು ಜನರಲ್ ಇಲೆಕ್ಷನ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ 17th ಜನರಲ್ ಇಲೆಕ್ಷನ್ ಇನ್ 2019. ನಂತರ ಮತ್ತೊಂದು ಪ್ರಮುಖವಾದಂತಹ ಚುನಾವಣೆ ಯಾವುದು ಅಂತಂದ್ರೆ
ಮರು ಚುನಾವಣೆ ರೀ ಇಲೆಕ್ಷನ್ ಎಂಬುದನ್ನು ನಾವು ಕಾಣ್ತೇವೆ. ಈಗಾಗಲೇ ನಿಮಗೆ ಹೇಳಿದ ಹಾಗೆ ಮರು ಚುನಾವಣೆ ಅಂತಂದ್ರೆ ಹೊಳ್ಳಿ ಚುನಾವಣೆ ನಡೆಸುವುದು. ಮರು ಚುನಾವಣೆ ನಡೆಸುವುದು ಅಂತಂದ್ರೆ ಸಾಮಾನ್ಯವಾಗಿ ವ್ಯವಸ್ಥಿತವಾಗಿ ಚುನಾವಣೆಗಳು ನಡೀತಿರ್ತಾವೆ. ವ್ಯವಸ್ಥಿತವಾಗಿ ಕಾನೂನು ಪ್ರಕಾರವಾಗಿ ಶಾಂತಿಯುತವಾಗಿ ಚುನಾವಣೆಗಳು ನಡೆಯುವಂಥ ಸಂದರ್ಭದಲ್ಲಿ ಚುನಾವಣಾ ಅಕ್ರಮಗಳು ಸಂಭವಿಸಿದ್ರೆ, ಅವ್ಯವಹಾರಗಳು ನಡೆದ್ರೆ ಆ ಸಂದರ್ಭದಲ್ಲಿ ಅಂತಹ ಚುನಾವಣೆಗಳನ್ನು ರದ್ದುಗೊಳಿಸಿ ಮತ್ತೊಂದು ದಿನ ಚುನಾವಣೆಯನ್ನು ನಡೆಸ್ತಾರಲ್ಲ, ಆ ಚುನಾವಣೆಯನ್ನು ನಾವು ಮರು ಚುನಾವಣೆ ಅಂತೇಳಿ ಕರೀತೀವಿ. ನಿಮಗೆ ಗೊತ್ತಿರುವ ಹಾಗೆ ಇಲ್ಲಿ 2018ರ ಕರ್ನಾಟಕದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಲ್ಲಿ ಆರ್ ನಗರ ಚುನಾವಣೆ, ಆರ್ ನಗರ ಕ್ಷೇತ್ರದಲ್ಲಿ ಏನಾಗಿತ್ತು ಅಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ಬಹಳಷ್ಟು ವೋಟರ್ ಐ ಡಿಗಳು ಸಿಕ್ಕಿತ್ತು. ಹೀಗಾಗಿ ಅಲ್ಲಿ ಚುನಾವಣಾ ಅಕ್ರಮಗಳು ನಡೆದಿವೆ ಅಂತೇಳಿ ಆ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ಮತ್ತೊಂದು ದಿನ ಪೋಸ್ಟ್ಪೋನ್ ಮಾಡಿದ್ವಿ. ನಂತರ ಅದನ್ನು ಮರು ಚುನಾವಣೆ ಮಾಡಿದ್ರು ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ಹೌದಾ? ಮರು ಚುನಾವಣೆ ಅಂತಂದ್ರೆ ಇಲ್ಲಿ ಆ ಕಾನೂನು ಪ್ರಕಾರವಾಗಿ ನಡೆಯುವಂತಹ ಚುನಾವಣೆಯಲ್ಲಿ ಅಕ್ರಮಗಳು ಅವ್ಯವಹಾರಗಳು ನಡೆದ್ರೆ, ಅಕ್ರಮಗಳು ಮತ್ತು ಅವ್ಯವಹಾರಗಳು ಅಂತಂದ್ರೆ ಸಾಮಾನ್ಯವಾಗಿ ಅಲ್ಲಿ ಮತಗಟ್ಟೆಗಳನ್ನು ಲೂಟಿ ಮಾಡೋದಾಗಿರ್ಬೋದು, ನಾಶ ಮಾಡೋದಾಗಿರ್ಬೋದು. ಈಗಂತೂ ಮತ ಪೆಟ್ಟಿಗೆಗಳು ಇಲ್ಲ, ಈಗಂತೂ EVM ಬಂದವ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳು ಬಂದವಲ್ಲ. ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ಗಳನ್ನು ಯಾರಾದರೂ ವಶಪಡಿಸಿಕೊಂಡ್ರೆ ಆ ಸಂದರ್ಭದಲ್ಲಿ ಆ ಚುನಾವಣೆಯನ್ನು ರದ್ದುಗೊಳಿಸಿ ಮತ್ತೊಂದು ದಿನ ಚುನಾವಣೆಗಳನ್ನು ನಡೆಸುವಂಥ ವ್ಯವಸ್ಥೆ ಇದೆ. ಜೊತೆಗೆ ಚುನಾವಣಾ ಕಾರ್ಯಕ್ಕಾಗಿ ಆಗಮಿಸಿದಂಥ ಚುನಾವಣಾ ಅಧಿಕಾರಿಗಳನ್ನು ವಶಪಡಿಸಿಕೊಂಡ್ರೆ ಬಲವಂತವಾಗಿ ಅವರನ್ನು ಬಲವಂತವಾಗಿ ಅವರಿಗೆ ಕರ್ತವ್ಯ ನಿರ್ವಹಿಸಲು ಅಡ್ಡಿಯನ್ನು ಉಂಟು ಮಾಡಿದ್ರೆ ಆ ಸಂದರ್ಭದಲ್ಲಿ ಆ ಒಂದು ಪೋಲಿಂಗ್ ಬೂತ್ನಲ್ಲಿ ಅವ್ಯವಹಾರಗಳು ನಡೆದಿವೆ, ಅಕ್ರಮಗಳು ನಡೆದಿವೆ ಅಂತೇಳಿ ಅಂತಹ ಚುನಾವಣೆಯನ್ನು ಮತ್ತೊಂದು ದಿನ ನಡೆಸುವಂಥ ವ್ಯವಸ್ಥೆ ಅನೇಕ ಸಂದರ್ಭಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣವಾಗಿದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತೇವೆ. ನಂತರ ಇಲ್ಲಿ ಸಾಮಾನ್ಯವಾಗಿ ಮರು ಚುನಾವಣೆ ಅನೇಕ ಸಂದರ್ಭದಲ್ಲಿ ಆಗ್ತಾ ಇರ್ಬೋದು. ಹೌದಾ? ನಂತರ ಉಪಚುನಾವಣೆ, ಬೈ ಎಲೆಕ್ಷನ್. ಉಪಚುನಾವಣೆ ಅಂತಂದ್ರೆ ಮುಖ್ಯವಾಗಿ ಇಲ್ಲಿ ಒಬ್ಬ ಜನಪ್ರತಿನಿಧಿಯು ನಿರ್ದಿಷ್ಟ ಅವಧಿಗಾಗಿ ಜನರಿಂದ ಆಯ್ಕೆಯಾಗಿ ಬಂದಿರ್ತಾನೆ. ಆ ವ್ಯಕ್ತಿಯು ತನ್ನ ಅಧಿಕಾರದ ಅವಧಿ ಪೂರೈಸುವುದಕ್ಕಿಂತ ಮುಂಚಿತವಾಗಿ ಸ್ವ ಇಚ್ಛೆಯಿಂದ ರಾಜೀನಾಮೆ ಆದರೂ ಕೊಡಬಹುದು, ಅಕಾಲಿಕವಾಗಿ ಮರಣ ಹೊಂದಿಯಾದರೂ ಅಥವಾ ಇನ್ಯಾವುದೇ ಕಾರಣದಿಂದ ಆ ಹುದ್ದೆ ತೆರವಾದಾಗ ಅಥವಾ ಆ ಸದಸ್ಯತ್ವ ತೆರವಾದಾಗ ತೆರವಾದಂತಹ ಸ್ಥಾನವನ್ನು ಭರ್ತಿ ಮಾಡಲು ಚುನಾವಣಾ ಆಯೋಗ 6 ತಿಂಗಳ ಒಳಗಾಗಿ ಇಲೆಕ್ಷನ್ ನಡೆಸುತ್ತಲ್ಲ, ಆ ಇಲೆಕ್ಷನನ್ನು ನಾವು ಉಪಚುನಾವಣೆ ಅಂತೇಳಿ ಕರಿತೀವಿ. ದ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ರೀಸೆಂಟ್ ಆಗಿ ಶಿರಾ ಮತ್ತು ಆರ್ ನಗರದ ಇಲೆಕ್ಷನ್ ನಡೆದವಲ್ಲ, ಶಿರಾ ಮತ್ತು ಆರ್ ನಗರದ ಇಲೆಕ್ಷನ್ ಅನ್ನ ನಾವು ಉಪಚುನಾವಣೆ, ಬೈ ಎಲೆಕ್ಷನ್ ಅಂತೇಳಿ ಕರಿತೀವಿ. ಅಂದ್ರೆ ಸಾಮಾನ್ಯವಾಗಿ ಸದನದಲ್ಲಿ ಒಬ್ಬ ವ್ಯಕ್ತಿ ಸದಸ್ಯತ್ವವನ್ನು ಕಳ್ಕೊಂಡ ಅಂತಂದ್ರೆ ಅಥವಾ ಸ್ಪೀಕರ್ ಅವರಿಂದ ಅನರ್ಹಗೊಂಡರೂ ಕೂಡ ಆ ಹುದ್ದೆ ತೆರವಾಗ್ತದೆ. ಹೀಗಾಗಿ ಸ್ಪೀಕರ್ ಅವರು ಅಥೆಂಟಿಕ್ ಆಗಿ ಡಿಕ್ಲರೇಷನ್ ಮಾಡ್ತಾರೆ, ಈ ಕ್ಷೇತ್ರದ ಅಭ್ಯರ್ಥಿ ಅನರ್ಹಗೊಂಡಿದ್ದಾನೆ ಅಥವಾ ಈ ಕ್ಷೇತ್ರದ ಅಭ್ಯರ್ಥಿ ರಾಜೀನಾಮೆ ಕೊಟ್ಟಿದ್ದಾನೆ ಅಥವಾ ಈ ಕ್ಷೇತ್ರದ ಅಭ್ಯರ್ಥಿ ಅಕಾಲಿಕವಾಗಿ ಮರಣ ಹೊಂದಿದ್ದಾನೆ. ಹೀಗಾಗಿ ಅಂಥ ಕ್ಷೇತ್ರದ ಸ್ಥಾನವನ್ನು ಮರು ಭರ್ತಿ ಮಾಡಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ಸ್ಪೀಕರ್ ಅವರು ರಿಪೋರ್ಟನ್ನು ಕೊಡ್ತಾರೋ. ಸ್ಪೀಕರ್ ಅವರ ಆದೇಶವನ್ನು ಪರಿಶೀಲಿಸಿದಂಥ ಚುನಾವಣಾ ಆಯೋಗವು 6 ತಿಂಗಳ ಒಳಗಾಗಿ ಮತ್ತೆ ಚುನಾವಣೆಯನ್ನು ನಡೆಸುವ ವ್ಯವಸ್ಥೆ ಇರುತ್ತದೆ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಮಧ್ಯಂತರ ಚುನಾವಣೆ, ಲಾಸ್ಟ್ ಎಲೆಕ್ಷನ್ ಈಸ್ ಮಿಡ್ ಟರ್ಮ್ ಇಲೆಕ್ಷನ್. ಮಧ್ಯಂತರ ಚುನಾವಣೆ ಅಂತಂದರೆ ಸಾಮಾನ್ಯವಾಗಿ ಜನರಿಂದ ಚುನಾವಣೆ ಮೂಲಕ ಆಯ್ಕೆಯಾಗಿ ಒಂದು ಸರ್ಕಾರ ರಚನೆ ಆಗಿರ್ತದೆ. ಆ ಸರ್ಕಾರದ ಅಧಿಕಾರದ ಅವಧಿ 5 ವರ್ಷಗಳಾಗಿರ್ತದೆ. ಆದರೆ ಆ 5 ವರ್ಷ ಪೂರೈಸುವುದಕ್ಕಿಂತ ಮುಂಚಿತವಾಗಿ ಅನೇಕ ಕಾರಣಗಳಿಂದ ಸರ್ಕಾರಗಳು ಮಧ್ಯದಲ್ಲೇ ಬಿದ್ದು ಹೋಗುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಹೌದಾ? ಯಾವ ರೀತಿ ಅಂತಂದ್ರೆ ಶಾಸಕಾಂಗದ ಕೆಳ ಸದನವಾದ ಲೋಕಸಭೆಯಲ್ಲಿ ಆಡಳಿತಾರೂಢ ಸರ್ಕಾರ
ಬಹುಮತವನ್ನು ಕಳೆದುಕೊಂಡಾಗ ಅಥವಾ ಆಡಳಿತಾರೂಢ ಸರ್ಕಾರ ಲೋಕಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡುವಂಥ ಸಂದರ್ಭ ಬಂದಾಗ, ವಿಶ್ವಾಸಮತ ಯಾಚನೆ ಮಾಡುವ ಸಂದರ್ಭದಲ್ಲಿ ಫೇಲ್ಯೂರ್ ಆದಾಗ, ಆ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳ ಮುಖಾಂತರವಾಗಿ ಲೋಕಸಭೆಯನ್ನು ವಿಸರ್ಜಿಸಲು ರಾಷ್ಟ್ರಪತಿಯವರಿಗೆ ವರದಿಯನ್ನು ಸಲ್ಲಿಸಬಹುದು. ಹೀಗಾಗಿ ಆ ಸಂದರ್ಭದಲ್ಲಿ ಏನು ಸರ್ಕಾರ ಬಿದ್ದೋಗಿರ್ತದಲ್ಲ, ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಚುನಾವಣೆಗಳನ್ನು ನಡೆಸುತ್ತಲ್ಲ. ಹೀಗಾಗಿ ಆ ಚುನಾವಣೆಯನ್ನು ಮಧ್ಯಂತರ ಚುನಾವಣೆ, ಮಧ್ಯಂತರ ಮಿಡ್ ಟರ್ಮ್ ಅಂದ್ರೆ ಫುಲ್ ಟರ್ಮ್ ಇನ್ನ ಕವರ್ ಆಗಕ್ಕೆ ಇನ್ನ ಪೀರಿಯಡ್ ಇರ್ತದೆ. ಬಟ್ ಮಧ್ಯದಲ್ಲಿ ಸರ್ಕಾರಗಳು ಬಿದ್ದು ಹೋಗ್ಬಿಡ್ತವೆ. ಸರ್ಕಾರಗಳು ಬಿದ್ದು ಹೋದಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಮ್ಮೆ ಚುನಾವಣೆಗಳು ನಡೆಸ್ತಾರಲ್ಲ, ಆ ಚುನಾವಣೆಯನ್ನು ನಾವು ಮಧ್ಯಂತರ ಚುನಾವಣೆ ಅಂತೇಳಿ ಕರೀತೀವಿ. ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದಂಥ ಸರ್ಕಾರ ತನ್ನ ಪೂರ್ತಿ ಅಧಿಕಾರದ ಅವಧಿ ಮುಗಿಯುವ ಮುನ್ನವೇ ನಾನಾ ಕಾರಣಗಳಿಂದಾಗಿ ಅಧಿಕಾರದಿಂದ ಕೆಳಗಿಳಿದಾಗ ಅಥವಾ ಶಾಸನ ಸಭೆಯ ಕೆಳಸದನ ವಿಸರ್ಜಿಸಲ್ಪಟ್ಟಾಗ, ಶಾಸನ ಸಭೆಯ ಕೆಳಸದನ, ಕರ್ನಾಟಕದಲ್ಲಿ ಶಾಸನ ಸಭೆಯ ಕೆಳಸದನ ಯಾವುದು ಅಂತಂದ್ರೆ ವಿಧಾನಸಭೆ. ಕೇಂದ್ರದಲ್ಲಿ ಶಾಸಕಾಂಗದ ಕೆಳಸದನ ಯಾವುದು ಅಂತಂದ್ರೆ ಲೋಕಸಭೆ. ಹೌದಾ? ಕೇಂದ್ರದಲ್ಲಿ ಲೋಕಸಭೆ ಆಗಿರ್ಬೋದು, ರಾಜ್ಯದಲ್ಲಿ ವಿಧಾನಸಭೆ ಆಗಿರ್ಬೋದು. ಅಧಿಕಾರಾವಧಿ ಪೂರೈಸುವುದಕ್ಕಿಂತ ಮುಂಚಿತವಾಗಿ ವಜಾಗೊಂಡರೆ, ವಿಸರ್ಜಿಸಲ್ಪಟ್ಟರೆ, ಆ ಸಂದರ್ಭದಲ್ಲಿ ಮತ್ತೆ ಸರ್ಕಾರವನ್ನು ರಚನೆ ಮಾಡಬೇಕು ಅಂತಂದ್ರೆ ಮತ್ತೆ ಇಲೆಕ್ಷನ್ ನಡೀಬೇಕು. ಆ ಇಲೆಕ್ಷನ್ ಅನ್ನ ನಾವು ಮಿಡ್ ಟರ್ಮ್ ಇಲೆಕ್ಷನ್ ಅಥವಾ ಮಧ್ಯಂತರ ಚುನಾವಣೆ ಅಂತೇಳಿ ಕರೀತೀವಿ. ಇಷ್ಟು ಚುನಾವಣೆಗೆ ಸಂಬಂಧಪಟ್ಟಂತಹ ಮಾಹಿತಿ. ಇಲ್ಲಿ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕಾದಂತಹ ಪ್ರಮುಖ ಅಂಶ ಯಾವುದು ಅಂತಂದ್ರೆ, ಇಲ್ಲಿ ಎಲಿಗರ್ ಅಂದ್ರೆ ಚುನಾವಣೆಯ ಮೂಲಪದ ಯಾವುದು ಅಂತ ಪ್ರಶ್ನೆ ಕೇಳುವುದು ಉಂಟು. ಚುನಾವಣೆಯ ಮೂಲಪದ ಯಾವುದು ಅಂತಂದ್ರೆ ಲ್ಯಾಟಿನ್ ಭಾಷೆಯ ಎಲಿಗರ್, ಇದು ಚುನಾವಣೆಯ ಮೂಲ ಪದ ಅನ್ನುವಂಥ ಸಂಗತಿಯನ್ನು ನಾವು ಕಾಣ್ತಾ ಇದ್ದೇವೆ. ನಂತರ ಸಾರ್ವತ್ರಿಕ ಚುನಾವಣೆ ಅಂದ್ರೇನು, ಮರು ಚುನಾವಣೆ ಅಂದ್ರೇನು, ಉಪಚುನಾವಣೆ ಅಂದ್ರೇನು, ಮಧ್ಯಂತರ ಚುನಾವಣೆ ಅಂದ್ರೇನು, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೇನು, ಈ ಎಲ್ಲ ಅಂಶಗಳ ಬಗ್ಗೆ ನೀವು ಮನನ ಮಾಡಿಕೊಳ್ಬೇಕು. ನಂತರ ಚುನಾವಣೆಯ ಮಹತ್ವದ ಬಗ್ಗೆ, ಇಂಪಾರ್ಟೆನ್ಸ್ ಆಫ್ ದ ಎಲೆಕ್ಷನ್ಸ್ ಬಗ್ಗೆ ಮುಂದಿನ ಅವಧಿಯಲ್ಲಿ ವ್ಯವಸ್ಥಿತವಾಗಿ ನಾವು ನೋಡೋಣ. ನಮಸ್ಕಾರ.